ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮ್ಲಾ ನಾಗ್. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಕಟ್ಟಡ ಕಾರ್ಮಿಕರ ಸಮಾವೇಶ ನಡೆಯಿತು. ದುಡಿಮೆಗೆ ತಕ್ಕ ಪ್ರತಿಫಲ ಸಿಗಬೇಕಾದರೆ ಕಾರ್ಮಿಕರು ಸಂಘಟಿತರಾಗಬೇಕು ಎಂದು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಮಹಂತೇಶ್ ಹೇಳಿದರು. ದುಡಿಮೆಗೆ ತಕ್ಕ ಪ್ರತಿಫಲ ಸಿಗಬೇಕಾದರೆ ಕಟ್ಟಡ ಕಾರ್ಮಿಕರು ಸಂಘಟನಾ ಪ್ರಜ್ಞೆ ಬೆಳೆಸಿಕೊಳ್ಳಬೇಕೆಂದು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಕೆ ಮಹಂತೇಶ್ ಕರೆ ನೀಡಿದರು. ತುಮಕೂರಿನಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಜಿಲ್ಲಾ 3ನೇ ಸಮ್ಮೇಳನವನ್ನು ಉದ್ಘಾಟಿಸಿ ಮಹಂತೇಶ್ ಮಾತನಾಡಿದರು. ಕಟ್ಟಡ ಕಾರ್ಮಿಕರು ಜೀವನ ನಿರ್ವಹಣೆಗೆ ದುಡಿಮೆಯೇ ಬೇಕು. ಕೆಲಸ ಮಾಡಿದರೆ ಮಾತ್ರ ಜೀವನ ನಿರ್ವಹಿಸಲು ಸಾಧ್ಯವಾಗಿತ್ತು. ದುಡಿಮೆ ನಿರಂತರ ಬದುಕಾಗಿದ್ದು ದುಡಿಮೆಗೆ ತಕ್ಕ ಫಲ ಸಿಗಬೇಕು ಎಂದು ಮಹಂತೇಶ್ ಪ್ರತಿಪಾದಿಸಿದರು. ಮಳೆ ಮತ್ತಿತರ ಕಾರಣಗಳಿಂದ ನಿರ್ಮಾಣ ಕೆಲಸ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರು ಆರ್ಥಿಕತೆಯಲ್ಲಿ ಅಭದ್ರತೆ ಕಾಣುತ್ತಿದ್ದಾರೆಂದು ತಿಳಿಸಿದರು. ಆರ್ಥಿಕ ಭದ್ರತೆ ಸಿಗುವಂತೆ ಆಗಬೇಕು. ಸರ್ಕಾರವು ಕಟ್ಟಡ ಕಾರ್ಮಿಕರಿಗೆ ನೀಡುವ ಸೌಲಭ್ಯವನ್ನ ತ್ವರಿತವಾಗಿ ಒದಗಿಸಬೇಕು ಎಂದು ಆಗ್ರಹಿಸಿದರು. ಈ ವಾರ ಮಾತ್ರ ದುಡ್ಡಿದ್ದಾಗ ಹೆಣ್ಣಿಗೆ ಕಾಯಿಲೆ ಬಂದ್ರೆ ತೋರಿಸ್ತೀವಿ, ಮಗಳು ಮದುವೆ ಮಾಡ್ತೀವಿ, ನಾಮಕರಣ ಮಾಡ್ತೀವಿ, ಮಗಳಿಗೆ ಹೆರಿಗೆ ಬಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. ನೋಡಮ್ಮ, ನೀನು ನನಗೆ ದುಡಿಮೆ ಇದ್ದಾಗ ಮಾತ್ರ ಹೆರಿಗೆ ಹಾಕ್ಬೇಕು ಅಂತ ಹೇಳಕ್ಕಾಗುತ್ತಾ? ಅಥವಾ ದುಡಿಮೆ ಇದ್ದಾಗ ಮಾತ್ರ ಮದುವೆ ಮಾಡ್ಬೇಕು ಅಂತ ಹೇಳಕ್ಕಾಗುತ್ತಾ? ಅಂದ್ರೆ ನಮ್ಮದು ಯಾವ ತರದ ಬದುಕಿದೆಯೋ ಅದೇ ತರದಲ್ಲಿ ನಮಗೆ ಬದುಕಿಗೆ ಒಂದು ನಿರಂತರವಾದ ಆರ್ಥಿಕ ಭದ್ರತೆ ಸಿಗಬೇಕು. ಈ ಆರ್ಥಿಕ ಭದ್ರತೆ ಸಿಗದೇ ಇದ್ರಿಂದಾಗಿ ನಾವು ಒಂದು ರೀತಿಯಲ್ಲಿ ಅತಂತ್ರವಾಗಿದ್ದೀವಿ. ಹೀಗಾಗಿನೇ ಕಟ್ಟಡ ಕಾರ್ಮಿಕರ ಈ ಜಿಲ್ಲಾ ಸಮ್ಮೇಳನ ಅಂತ ಹೇಳಿದ್ರೆ ಕೇವಲ ನಮ್ಮ ಸವಲತ್ತುಗಳು ಬಂದಿಲ್ಲ, ನಾವು ಅರ್ಜಿ ಹಾಕಿದೀವಿ ಬಂದಿಲ್ಲ, ನಾವು ಪೆನ್ಷನ್ ಅರ್ಜಿ ಹಾಕಿದ್ವಿ ಬಂದಿಲ್ಲ, ಮದುವೆಗೆ ಅರ್ಜಿ ಹಾಕಿದ್ವಿ ಬಂದಿಲ್ಲ, ಮಕ್ಕಳಿಗೆ ಎಜುಕೇಶನ್ ಅರ್ಜಿ ಹಾಕಿದೀವಿ ಅನ್ನೋಂಥದ್ದು ಬಗ್ಗೆ ಮಾತ್ರ ಚರ್ಚೆ ಮಾಡುವಂತದ್ದಲ್ಲ ಈ ಸಮ್ಮೇಳನ. ನಿಜ, ಕಟ್ಟಡ ಕಾರ್ಮಿಕ ಮಂಡಳಿಯಿಂದ 12 ಸೌಲಭ್ಯಗಳಿದಾವೆ. 12 ಸೌಲಭ್ಯಗಳಲ್ಲಿ ನಾವು ಒಂದೊಂದೇ ಪಡ್ಕೋಬೇಕು. ಪ್ರಧಾನಿ ನರೇಂದ್ರ ಮೋದಿಯವರು ನವೆಂಬರ್ 8ರಂದು 500 ಹಾಗೂ 1000 ರೂಪಾಯಿ ನೋಟುಗಳನ್ನು ಅಮಾನ್ಯ ಮಾಡುವ ಮೂಲಕ ಬಡವರಿಗೆ ಸಾಕಷ್ಟು ತೊಂದರೆ ನೀಡಿದ್ದಾರೆ ವಿನಃ ಶ್ರೀಮಂತ ವರ್ಗಕ್ಕೆ ಯಾವುದೇ ಧಕ್ಕೆ ಆಗಿಲ್ಲವೆಂದು ಹೇಳಿದರು. ನೀವು ಅನುಭವಿಸಿದ್ದೀರಿ. ಏನು ಕ್ರಾಂತಿ ಅದು? 500 ರೂಪಾಯಿ 1000 ರೂಪಾಯಿಯನ್ನ ನೋಟನ್ನು ರದ್ದುಪಡಿಸಿದ್ವಿ. ಯಾರಿಗೋಸ್ಕರ ರದ್ದುಪಡಿಸಿದ್ವಿ ಅಂತ ಹೇಳ್ತಾರೆ? ಬಡ ಜನರಿಗೋಸ್ಕರ ರದ್ದುಪಡಿಸಿದ್ವಿ ಅಂತ ಹೇಳ್ತಾರೆ. ಇಲ್ಲಿ ಯಾರು ಕುಂತರರು ಶ್ರೀಮಂತರಿದ್ದೀರಾ? ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಬಿ ಉಮೇಶ್ ಅಧ್ಯಕ್ಷತೆ ವಹಿಸಿದ್ರು. ಸಿಐಟಿಯು ಮುಖಂಡರಾದ ಎನ್ಕೆ ಸುಬ್ರಹ್ಮಣ್ಯ, ಶ್ರೀಧರ್, ಗಂಗಾಧರ್, ರಾಮಚಂದ್ರ, ಗೋವಿಂದರಾಜು ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಜಿಲ್ಲಾಧ್ಯಕ್ಷ ಉಮೇಶ್ ಧ್ವಜಾರೋಹಣ ನೆರವೇರಿಸಿದರು. ಹುತಾತ್ಮರಿಗೆ ಗೌರವ ಸಮರ್ಪಿಸಿದರು. ತಿಪಟೂರು ಬಳಿ ಕಲ್ಲೇಗೌಡನಪಾಳ್ಯ ಸಮೀಪ ಶೌಚ ಸಂಸ್ಕರಣಾ ಘಟಕ ನಿರ್ಮಾಣ ಆಗುತ್ತಿದ್ದು, ಶಾಸಕ ಷಡಾಕ್ಷರಿ ಕಾಮಗಾರಿ ಪರಿಶೀಲಿಸಿದರು. ಮೊದಲ ಹಂತದ ಒಳಚರಂಡಿ ಯೋಜನೆಗೆ ಸಂಬಂಧಿಸಿ ಕಲ್ಲೇಗೌಡನಪಾಳ್ಯ ಸಮೀಪ ನಿರ್ಮಿಸುತ್ತಿರುವ ಶೌಚ ಸಂಸ್ಕರಣಾ ಘಟಕದ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಉದ್ಘಾಟನೆಗೆ ಸಿದ್ದವಾಗಿದೆ. ಶೌಚ ಸಂಸ್ಕರಣಾ ಘಟಕದ ಪರಿಶೀಲನೆ ನಡೆಸಿದ ಶಾಸಕ ಕೆ ಷಡಾಕ್ಷರಿ ಘಟಕದ ಪೂರ್ಣ ಮಾಹಿತಿ ಪಡೆದರು. ಕಳೆದ ಅವಧಿಯಲ್ಲಿ ಶೌಚ ಸಂಸ್ಕರಣಾ ಘಟಕ ನಿರ್ಮಾಣ ಸ್ಥಳ ವಿವಾದದಿಂದ ನೆನೆಗುದಿಗೆ ಬಿದ್ದಿತ್ತು. ಈ ಅವಧಿಯಲ್ಲಿ ಕಲ್ಲೇಗೌಡನಪಾಳ್ಯ ಸಮೀಪ ಸುಮಾರು 10 ಎಕರೆ ಸರ್ಕಾರಿ ಜಾಗ ಗುರುತಿಸಿ ಅಲ್ಲಿ ಘಟಕ ನಿರ್ಮಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಕೆ ಷಡಾಕ್ಷರಿ, ಸುಮಾರು 21 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಂಡಿದ್ದು, ಅತ್ಯಾಧುನಿಕ ಮಾದರಿಯಲ್ಲಿ ಯಂತ್ರಗಳನ್ನು ಅಳವಡಿಸಿ ಯಾವುದೇ ತೊಂದರೆ ಆಗದಂತೆ ಘಟಕ ನಿರ್ಮಿಸಲಾಗಿದೆ. ವಿವಿಧೆಡೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಎಸ್ಟಿಪಿ ಘಟಕಗಳನ್ನು ವೀಕ್ಷಿಸಿದ ನಂತರ ಸೂಕ್ತ ಮಾದರಿಯಲ್ಲಿ ಘಟಕ ನಿರ್ಮಿಸಲಾಗಿದೆ. ಸಂಪೂರ್ಣ ಕಂಪ್ಯೂಟರೀಕೃತ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಾರಂಭಕ್ಕೆ ಸಿದ್ದವಾಗಿರುವ ಘಟಕವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಬೇಕೆಂಬ ಆಸೆ ಇದೆ. ಮುಖ್ಯಮಂತ್ರಿಗಳು ದಸರಿಘಟ್ಟದ ಗ್ರಾಮಕ್ಕೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಜೊತೆ ಉದ್ಘಾಟಿಸಲಾಗುವುದು. ಅಷ್ಟರಲ್ಲಿ ಬಾಕಿ ಉಳಿದಿರುವ ಶೇಕಡಾ 10ರಷ್ಟು ಕೆಲಸ ಮತ್ತು ಒಳಚರಂಡಿ ಸಾಗಿರುವ ಮಾರ್ಗಗಳ ಎಲ್ಲಾ ಮನೆಗಳ ಶೌಚಾಲಯ ಸಂಪರ್ಕಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ಪ್ರತಿ ಮನೆ ಸಂಪರ್ಕಕ್ಕೆ 6,050 ರೂಪಾಯಿ ನಿಗದಿಪಡಿಸಲಾಗಿದೆ. 1,080 ರೂಪಾಯಿ ವಾರ್ಷಿಕ ಕಂತಿನಲ್ಲಾದರೂ ಪಾವತಿಸಿ ಸಂಪರ್ಕ ಪಡೆಯಲೇಬೇಕು. ಪರಿಶಿಷ್ಟ ಜಾತಿ ಮತ್ತು ವರ್ಗದವರ ಮನೆಗಳಿಗೆ ನಗರಸಭೆಯ ಮೀಸಲು ಹಣದಿಂದ ಸಂಪರ್ಕ ಕಲ್ಪಿಸಲಾಗುವುದು. ತ್ವರಿತವಾಗಿ ಸಂಪರ್ಕ ಕಾರ್ಯವನ್ನು ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. 2ನೇ ಹಂತದ ಯುಜಿಡಿ ಕಾಮಗಾರಿಗೆ ಸುಮಾರು 32 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳುವ ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದೆ. ಈ ಕಾಮಗಾರಿ ಸಹ ಶೀಘ್ರದಲ್ಲಿ ಚಾಲನೆಗೊಳ್ಳಲಿದೆ ಎಂದು ತಿಳಿಸಿದರು.
ಇದಕ್ಕೆ ಕನೆಕ್ಷನ್ ತಗೊಂತಕ್ಕಂಥದ್ದು ಹೌಸ್ ಹೋಲ್ಡ್ ಕನೆಕ್ಷನ್ಸ್ ಏನಿದೆ ಅದನ್ನು ತಗೊತಕ್ಕಂಥವ್ರಿಗೆ ಈಗಾಗಲೇ ನಾವು ಮನವಿ ಮಾಡಿದ್ದೇವೆ. ಈಗಾಗಲೇ ಕೆಲವು ಕನೆಕ್ಷನ್ಸ್ ಎಲ್ಲ ಆಗಿದ್ದಾವೆ. ಇದು 100ಕ್ಕೆ 100ರಷ್ಟು ಕನೆಕ್ಷನ್ ಆಗಬೇಕಾಗ್ತದೆ. ಸುಮಾರು ಈಗ ನಾವು ಕನೆಕ್ಷನ್ಗೆ ಜಾಸ್ತಿ ಹೊರೆ ಆಗಬಾರ್ದು ಅಂತೇಳಿ 6,050 ರೂಪಾಯಿನ ಪ್ರತಿ ಮನೆಗೆ ಅದನ್ನು ಪಾವತಿ ಮಾಡಿ ಸರ್ವಿಸ್ ತಗೋಬೇಕು. ಇಲ್ಲ ಅವ್ರಿಗೆ ಸಮಸ್ಯೆ ಇದೆ ಅಷ್ಟೊಂದು ಹಣ ಏಕಕಾಲದಲ್ಲಿ ಕೊಡಲಿಕ್ಕೆ ಅಂತಾದರೆ ಕಂತು ಮುಖಾಂತರ ಕೊಡ್ತೇವೆ. 1,080 ರೂಪಾಯಿನ ಪಾವತಿ ಮಾಡಿ ಮತ್ತು SC STಗಳಿಗೆ 5,000 ರೂಪಾಯಿ ಕನೆಕ್ಷನ್ ತೊಗೊಳಕ್ಕೆ ಅದರ ಹಣನ ನಾವು ನಗರಸಭೆಯಿಂದ ಪಾವತಿ ಮಾಡ್ತೇವೆ. ಒಟ್ಟಿನಲ್ಲಿ ಇದಿಷ್ಟು ಕನೆಕ್ಷನ್ ಆಗದೇ ಇದ್ರೆ ನಮ್ಮ ಯೋಜನೆ ಸಫಲವಾಗಲ್ಲ. ಅದಕ್ಕೆ ಏನು ಹೌಸ್ ಹೋಲ್ಡ್ ಕನೆಕ್ಷನ್ ತೊಗೊಳ್ತಕ್ಕಂಥವ್ರಿದ್ದಾರೋ ಅವ್ರಿಗೆ ಮನವಿ ಮಾಡ್ಕೊತೇನೆ ನಾನು ಇದ್ರ ಮುಖಾಂತರ, ಮಾಧ್ಯಮದ ಮುಖಾಂತರ, ದಯಮಾಡಿ ಆದಷ್ಟು ತ್ವರಿತವಾಗಿ ಅವರು ಇದಕ್ಕೆ ಸಂಪರ್ಕವನ್ನು ಮಾಡ್ಕೋಬೇಕು. ಸಂಪರ್ಕ ಮಾಡೋದ್ರಿಂದ ಊರಿನಲ್ಲಿ ಸ್ವಚ್ಛತೆ ಉಳಿತದೆ. ಇಲ್ಲಾಂದರೆ ನಾವು ಇಷ್ಟು ಮಾಡೋದು ಅದು ಸಫಲವಾಗಲ್ಲ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ. ಆ ವಿಶ್ವಾಸ ನನಗೂ ಇದೆ. ನನ್ನಲ್ಲೂ ಒಳ್ಳೆ ಒಂದು ಉತ್ತಮವಾದಂಥ ಇದು ಯೋಜನೆ. ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಆದಷ್ಟು ಬೇಗ 2ನೇ ಹಂತದನ್ನು ಮುಗಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಜಿಲ್ಲೆಯಲ್ಲಿ ನಡೆದಿದೆ ಎನ್ನಲಾದ ಮೇವು ಹಗರಣದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ತಾಲೂಕಿನಲ್ಲಿ ನಡೆದ 3 ಗೋಶಾಲೆಗಳಿಗೆ ಹುಲ್ಲು ಸರಬರಾಜಿನಲ್ಲಿ ಯಾವುದೇ ಹಣ ದುರುಪಯೋಗವಾಗಿಲ್ಲ. ಒಟ್ಟು 3 ಕೋಟಿ ರೂಪಾಯಿ ವೆಚ್ಚದ ಹುಲ್ಲನ್ನು ಆಂಧ್ರದಿಂದ ತರಿಸಿ ರಾಸುಗಳಿಗೆ ಸಮರ್ಪಕವಾಗಿ ವಿತರಿಸಲಾಗಿದೆ. ಈ ಹಣವನ್ನು ಗುತ್ತಿಗೆದಾರರಿಗೆ ಇನ್ನೂ ಪಾವತಿಸಿಲ್ಲ. ಹಾಗಾಗಿ ದುರ್ಬಳಕೆ ಆಗಿರುವ ಮಾತೇ ಬರುವುದಿಲ್ಲ ಎಂದರು. ನನಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಬಗ್ಗೆ ನಾನು ಕೂಡ ಮಾಧ್ಯಮಗಳ ಮೂಲಕ ಕೇಳಿ ತಿಳಿದಿದ್ದೇನೆ. ಅವಕಾಶ ಸಿಕ್ಕರೆ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಸಿದ್ದನಿದ್ದೇನೆ ಎಂದು ತಿಳಿಸಿದರು. ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ಉಪಾಧ್ಯಕ್ಷೆ ಜಹೀರಾ ಜಬೀನಾ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಧಾಕರ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸಿಬಿ ಶಶಿಧರ್, ನಗರಸಭೆ ಸದಸ್ಯರಾದ ನಾಗರಾಜ್, ಅಬ್ದುಲ್ ಖಾದರ್, ಟಿಜಿ ಲಿಂಗರಾಜ್, ಪೌರಾಯುಕ್ತರಾದ ಚಂದ್ರಶೇಖರಯ್ಯ ಸೇರಿದಂತೆ ಹಲವು ಅಧಿಕಾರಿಗಳು ಸ್ಥಳದಲ್ಲಿದ್ದರು. ಹುಳಿಯಾರಿನಲ್ಲಿ ಹೆದ್ದಾರಿ ಅಗಲೀಕರಣಕ್ಕೆ ಮಾರ್ಕಿಂಗ್ ಮಾಡಲಾಗುತ್ತಿದೆ. ಬಹಳ ವರ್ಷಗಳ ನಂತರ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿ ಆರಂಭವಾಗುವ ಬಗ್ಗೆ ಜನ ವಿಶ್ವಾಸ ಹೊಂದಿದ್ದಾರೆ. ಹುಳಿಯಾರು ಪಟ್ಟಣದಲ್ಲಿ ಹೆದ್ದಾರಿ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಶನಿವಾರ ಮಾರ್ಕಿಂಗ್ ಶುರುವಾಗುವ ಮೂಲಕ ಕಳೆದೆರಡು ವರ್ಷಗಳಿಂದ ಕೇವಲ ಸುದ್ದಿಯಾಗಿದ್ದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಶೀಘ್ರ ಶುರುವಾಗುವ ಲಕ್ಷಣ ಗೋಚರಿಸುತ್ತಿದೆ. ಇದರ ಬೆನ್ನಲ್ಲೇ ಪಟ್ಟಣದಲ್ಲಿ ಹಾದು ಹೋಗುವ 2 ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆಯಿಂದ ರಸ್ತೆ ಅಗಲೀಕರಣವಾಗಿ ರೋಡ್ ಮಾರ್ಕಿಂಗ್ಗೆ ಸಿಕ್ಕಿ ಮನೆ, ಕಾಂಪ್ಲೆಕ್ಸ್, ಗೂಡಂಗಡಿಗಳನ್ನು ಕಳೆದುಕೊಳ್ಳುವ ಆತಂಕ ಸಾಕಷ್ಟು ಜನರಲ್ಲಿ ಮನೆ ಮಾಡಿದೆ. ಹುಳಿಯಾರಿನಲ್ಲಿ 2 ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಲಿದ್ದು, ಬೀದರ್ನಿಂದ ಚಾಮರಾಜನಗರಕ್ಕೆ NH 150A ರಾಷ್ಟ್ರೀಯ ಹೆದ್ದಾರಿ ಹಾಗೂ ಮಂಗಳೂರಿನಿಂದ ವಿಪ್ಲಾಪುರಂಗೆ NH 234 ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಲಿದೆ. ರಾಷ್ಟ್ರೀಯ ಹೆದ್ದಾರಿ 234 ಮಂಗಳೂರಿನಿಂದ ವಿಶಾಖಪಟ್ಟಣದವರೆಗೆ ಇದ್ದು, ರಸ್ತೆ ಕಾಮಗಾರಿ ಅಲ್ಲಲ್ಲಿ ನಡೆಯುತ್ತಿದೆ. ಹುಳಿಯಾರಿನಿಂದ ಶಿರಾವರೆಗಿನ 47 ಕಿಲೋಮೀಟರ್ ಅಂತರದ ರಸ್ತೆಯನ್ನ ಅಭಿವೃದ್ಧಿಪಡಿಸುವ ಹೊಣೆ ಹುಬ್ಬಳ್ಳಿಯ DRA ಇನ್ಫ್ರಾಸ್ಟ್ರಕ್ಚರ್ಗೆ ನೀಡಿತ್ತು. ಈಗಾಗಲೇ ಸರ್ವೆ ಕಾರ್ಯ ಪೂರೈಸಿರುವ ಕಂಪನಿ ಇದೀಗ ಪಟ್ಟಣ ವ್ಯಾಪ್ತಿಯಲ್ಲಿ ಶನಿವಾರದಿಂದ ರಸ್ತೆ ಅಗಲೀಕರಣದ ನಿಮಿತ್ತ ಮಾರ್ಕಿಂಗ್ ಶುರು ಮಾಡಿದ್ದಾರೆ. ನಗರದಲ್ಲಿ 4 ಪಂಥ ಮತ್ತು ಹೊರಗೆ ದ್ವಿಪಂಥದ ರಸ್ತೆ ನಿರ್ಮಾಣಗೊಳ್ಳಲಿದೆ ಎನ್ನಲಾಗಿದೆ. ಶನಿವಾರ ಬೆಳಗ್ಗೆ ಏಕಾಏಕಿ ಟೇಪ್ ಹಿಡಿದು ಕಟ್ಟಡ ಮಿತಿಯ ಅಳತೆ ಕಾರ್ಯ ನಡೆಸಿ ಕಟ್ಟಡಗಳಿಗೆ ಮಾರ್ಕಿಂಗ್ ಕಾರ್ಯ ಶುರು ಮಾಡಿದ್ದು, ಈ ಕೆಲಸಕ್ಕೆ ನಿಯೋಜನೆಗೊಂಡ ಏಜೆನ್ಸಿಯವರು ರಸ್ತೆ ಮಧ್ಯಭಾಗದಿಂದ ಒಂದು ಬದಿಗೆ 18 ಮೀಟರ್ನಂತೆ 2 ಬದಿಗೂ ಸೇರಿ ಒಟ್ಟು 36 ಮೀಟರ್ ಮಾರ್ಕ್ ಮಾಡಿದ್ದನ್ನ ಕಂಡ ಜನರು ಆತಂಕಕ್ಕೊಳಗಾದರು. ರಸ್ತೆಯ ಮಧ್ಯದಿಂದ 18 ಮೀಟರ್ ಮಾರ್ಕಿಂಗ್ ಹೊರತುಪಡಿಸಿದ್ರೆ ಬೇರೆ ಯಾವ ಮಾಹಿತಿಯೂ ಇಲ್ಲದ ಅವರು ಅಲ್ಲಿನ ನಿವಾಸಿಗಳ ಪ್ರಶ್ನೆಗೆ ಏನೆಂದು ಮಾಹಿತಿ ನೀಡುವಲ್ಲಿ ವಿಫಲರಾದರು. ಹಾದು ಹೋಗಲಿರುವ ಹೆದ್ದಾರಿಯಿಂದ ಮನೆ ಮಠ ಕಳೆದುಕೊಳ್ಳಲಿರುವ ನಿವಾಸಿಗಳ ಪರವಾಗಿ ಮಾತನಾಡಿದ ಟ್ರ್ಯಾಕ್ಟರ್ ಮಂಜಣ್ಣ, ಇದುವರೆಗೂ ಕಟ್ಟಡದ ಮಾಲೀಕರಿಗೆ ನೋಟಿಸ್ ನೀಡದೆ ಕಳೆದ 2 ವರ್ಷಗಳಿಂದ ರಸ್ತೆ ಅಗಲೀಕರಣ ಮಾಡುವುದಾಗಿ ಹೇಳಿಕೊಂಡು ಸರ್ವೆ ಮಾಡುತ್ತಲೇ ಬರುತ್ತಿದ್ದಾರೆ.
ಕಳೆದ 2 ವರ್ಷಗಳಿಂದ ಸರ್ವೆ ಕೆಲಸ ಮಾಡಲಾಗುತ್ತಿದೆ. ಆದರೆ ಮನೆ, ಮಠ, ವಾಣಿಜ್ಯ ಮಳಿಗೆ ಕಳೆದುಕೊಳ್ಳುವ ಕಟ್ಟಡ ಮಾಲೀಕರಿಗೆ ಎಷ್ಟು ಅಡಿ ಅಗಲೀಕರಣ ಮಾಡುತ್ತೇವೆ ಎಂದು ಮಾಹಿತಿ ನೀಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮಗೆ ಪರಿಹಾರ ಕೊಡ್ತಾರೋ ಇಲ್ಲವೋ ಎಂದು ತಿಳಿಸದೆ ಬರೀ ಗೊಂದಲ ಉಂಟು ಮಾಡುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದ್ದು, ಇದೇ ಮಾತು ಎಲ್ಲರಿಂದಲೂ ಕೇಳಿಬಂತು. ಇಂಜಿನಿಯರ್ ಬಂದಾರ ಇಲ್ಲ, ಅದಕ್ಕೆ ನಾವು ವಾರಸ್ತಾರ ಅಂತ ಯಾರು ಬಂದಾರ, ಬರೇ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮಗೆ ಕಾಂಪೋಸಿಷನ್ ಕೊಡೋರು ಯಾರು? ಮುಂದೆ ನಮ್ ಗತಿ ಏನು ಹೇಳಿ? ಹೆಂಗ್ ಮಾಡ್ಬೇಕು? ಎಷ್ಟಡಿ ಏನು ಅಂತ ನಮ್ಗೇನು ಇದು ಮಾಡಿದಾರ? ಪರ್ಫೆಕ್ಟ್ ಆಗಿ ಗೊತ್ತಿದ್ಯಾ? ಬರೇ ಮಾಡ್ಕೊಂಡು ಹೋಗ್ಬಿಟ್ರಪ್ಪ, ನಾವೇನ್ ಮಾಡ್ಬೇಕೀಗ ಹೇಳಿ ನೋಡೋಣ. ಕಾಂಪೋಸಿಷನ್ ಕೊಡೋರು ಯಾರು? ಅದೇನು ಹೇಳೋದೇ ಇಲ್ಲ. ಇಷ್ಟು ಮೀಟರ್ ಬರುತ್ತೆ ಅಂತ 18 ಮೀಟರ್ ಅಂತ ಬಾಯ ಹೇಳ್ಬಿಟ್ಟು ಏನ್ ಪ್ರಯೋಜನ ಆಯ್ತು? ಏನ್ ನಮ್ಗೇನ್ ಗೊತ್ತಿದ್ಯಾ? ಹೆಂಗ ಬಂದ್ಬಿಟ್ರು ಹೇಳ್ಬಿಟ್ರು, ಯಾರಿಗೂ ತಿಳಿಸಿಲ್ಲ, ಏನಿಲ್ಲ, ಹೇಳ್ಬಿಟ್ರು ಅಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡು ಹೋಗ್ಬಿಟ್ರು. ಗತಿ ಏನು? ಎಷ್ಟೋ ಸರಿ ಮಾಡಾಗೋಗಿದೆ ಇದು. ಹಂಗೆಯ ನೀವಾರು ಒಂಚೂರು ಹೇಳಿ ಅದೇನು ವ್ಯವಸ್ಥೆ ಮಾಡ್ತಿದ್ದಾನೆ. ನಮಗೆ ನೋಟಿಸ್ ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಎಇಇ ಹರೀಶ್ ಅವರನ್ನ ಸಂಪರ್ಕಿಸಿದಾಗ ಮೀಟಿಂಗ್ನಲ್ಲಿರುವುದಾಗಿ ಹೇಳಿ ಕರೆ ಕಟ್ ಮಾಡಿದರೆ ಹೊರತು ನಂತರ ಹಲವು ಬಾರಿ ಸಂಪರ್ಕಿಸಿದ್ರೂ ಕರೆ ಸ್ವೀಕರಿಸಲು ಮುಂದಾಗಲಿಲ್ಲ. ಒಟ್ಟಾರೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಭೆ ನಡೆಸಿ ಜನರ ಪ್ರಶ್ನೆಗಳಿಗೆ ಉತ್ತರ ನೀಡಿ ಮನವೊಲಿಸುವ ಕಾರ್ಯ ಮಾಡಬೇಕಿದೆ. ಶಾಸಕರು ಕೂಡ ಈ ಬಗ್ಗೆ ತುರ್ತಾಗಿ ಗಮನ ಹರಿಸಬೇಕಿದೆ. ಕನಿಷ್ಠ ಮಾಹಿತಿಯೂ ನೀಡದೆ ರಸ್ತೆ ಅಗಲೀಕರಣ ನೆಪದಲ್ಲಿ ಕಟ್ಟಡ ಒಡೆಯಲು ಮುಂದಾದಲ್ಲಿ ಜನರ ಪ್ರತಿಭಟನೆಗೆ ದಾರಿ ಮಾಡಿಕೊಡಲಾಗಿದೆ. ಕುಡಿಗಲ್ನಲ್ಲಿ ಪಿಡಬ್ಲ್ಯೂಡಿ ಉಪವಿಭಾಗ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ನಾಗರಾಜಯ್ಯ ಗುದ್ದಲಿ ಪೂಜೆ ನೆರವೇರಿಸಿದರು. ಕುಡಿಗಲ್ನಲ್ಲಿ 1,25,00,000 ವೆಚ್ಚದಲ್ಲಿ ಲೋಕೋಪಯೋಗಿ ಉಪವಿಭಾಗದ ಕಚೇರಿ ನಿರ್ಮಾಣಕ್ಕೆ ಶಾಸಕ ಡಿ ನಾಗರಾಜಯ್ಯ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಪ್ರಸ್ತುತ ಸಾಲಿನಲ್ಲಿ ಸರ್ಕಾರ ಪಿಡಬ್ಲ್ಯೂಡಿಗೆ 200 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಜೊತೆಗೆ ಕೇಂದ್ರೀಯ ರಸ್ತೆ ನಿಧಿಯಿಂದ 15 ಕೋಟಿ ಬಂದಿದೆ. ಈ ಹಣದಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದು ಹೇಳಿದರು. 5 ಕೋಟಿ ವೆಚ್ಚದಲ್ಲಿ ಪುರಸಭೆಯ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗುವುದು. ಕೆಲವರ ವೈಯಕ್ತಿಕ ಹಿತಾಸಕ್ತಿಯಿಂದ ಟೆಂಡರ್ ಗೊಂದಲವಾಗಿ ಕಟ್ಟಡ ನಿರ್ಮಾಣ ಕಾರ್ಯ ವಿಳಂಬವಾಗಿದೆ. ಈಗ ಟೆಂಡರ್ ಕರೆದು ಶೀಘ್ರ ಪುರಸಭೆ ನೂತನ ಕಟ್ಟಡ ನಿರ್ಮಿಸಲಾಗುವುದು ಎಂದು ಹೇಳಿದರು. ಪಿಡಬ್ಲ್ಯೂಡಿ ಇಲಾಖೆಗೆ ಸಂಬಂಧಪಟ್ಟಂತಹದ್ದು ಈಗ ಆಲ್ರೆಡಿ ಹಣ ಕೊಟ್ಟು ಮಂಜೂರಾಗಿ ಕೆಲಸ ತಗೊಳ್ಳೋ ಹಂತದಲ್ಲಿರ್ತಕ್ಕಂಥದ್ದು ಸುಮಾರು 150 ಕೋಟಿ ರೂಪಾಯಿವಷ್ಟು ಹಣ ಮಂಜೂರಾಗಿರ್ತಕ್ಕಂಥದ್ದು. ಇನ್ನೂ ನಮ್ಮ ರಿಕ್ವೆಸ್ಟ್ ಮೇಲ್ಗಡೆ ಇನ್ನೂ 50 ಕೋಟಿ ರೂಪಾಯಿ ಹಣ ನಾವು ವಿವಿಧ ಹೆಡ್ಡಲ್ಲಿ ಕೇಳಿದ್ದೀವಿ. ಅದು 100 ಕೋಟಿ ಇವಾಗ ಮಂಜೂರಾಗ್ತದೆ. ಇವತ್ತು ಆಲ್ರೆಡಿ ಕ್ಯಾಶ್ ಆನ್ ಹ್ಯಾಂಡ್ ನಮ್ಮ ಕಂಟ್ರೋಲ್ನಲ್ಲಿರ್ತಕ್ಕಂಥದ್ದು 150 ಕೋಟಿ ಕುಣಿಗಲ್ ತಾಲೂಕಿನ ಪಿಡಬ್ಲ್ಯೂಡಿ ಸಬ್ ಡಿವಿಷನ್ ಇಲಾಖೆಗೆ ಹಣ ಬಂದಿರತಕ್ಕಂಥದ್ದು. ಕೆಲವು ಟೆಂಡರ್ ಹಂತದಲ್ಲಿದೆ, ಕೆಲವು ಎಸ್ಟಿಮೇಟ್ ಹಂತದಲ್ಲಿದೆ, ಕೆಲವು ಇದಾಗಿದೆ. ಈಗ ಸಿಆರ್ಎಫ್ನಿಂದ 15 ಲಕ್ಷ ಕೋಟಿ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ 2 ಇವಾಗ ಟೆಂಡರ್ ಕರೆದಿದ್ದಾರೆ. ಇನ್ನು 3 ಟೆಂಡರ್ ಕರೆಯೋ ಹಂತದಲ್ಲಿದೆ. ಆ 3 ಕರೆದ್ರೆ ಸಿಆರ್ಎಫ್ನಿಂದ 15 ಕೋಟಿವರೆಗೂ ಮಂಜೂರಾಗಿತ್ತು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್, ಪುರಸಭೆ ಸದಸ್ಯರಾದ ಹರೀಶ್, ಅನ್ವರ್ ಪಾಷಾ, ಸತೀಶ್, ಮುಖಂಡರಾದ ಗುರುಪ್ರಸಾದ್, ಕೃಷ್ಣ, ಎಇಇ ದಿವಾಕರ್, ಜೆಇ ಗಿರಿಗೌಡ ಇತರರು ಇದ್ದರು. ರಂಜಾನ್ ಅಂಗವಾಗಿ ತಿಪಟೂರಿನಲ್ಲಿ ಇಫ್ತಾರ್ ಕೂಟ ಏರ್ಪಡಿಸಲಾಗಿತ್ತು. ವಿವಿಧ ಮುಖಂಡರು ಭಾಗವಹಿಸಿದ್ದರು. ಮುಸ್ಲಿಮರ ಪವಿತ್ರ ರಂಜಾನ್ ಆರಂಭದ ಹಿನ್ನೆಲೆಯಲ್ಲಿ ಗಾಂಧಿನಗರದ ಮದೀನಾ ಮಸೀದಿಯಲ್ಲಿ ಏರ್ಪಡಿಸಲಾಗಿದ್ದ ರೋಜಾ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಮುಸ್ಲಿಂ ಬಾಂಧವರೊಂದಿಗೆ ಫಲಹಾರ ಸೇವಿಸಿ ರಂಜಾನ್ ಶುಭಾಶಯ ಕೋರಿದರು. ನಂತರ ಮಾತನಾಡಿದ ಅವರು, ಮುಸ್ಲಿಮರಿಗೆ ರಂಜಾನ್ ಮಾಸಾಚರಣೆ ಅತ್ಯಂತ ಪವಿತ್ರವಾದ ದಿನವಾಗಿತ್ತು. ನಾಡಿನ ಸುಭಿಕ್ಷತೆ ಹಾಗೂ ಶಾಂತಿ ಸೌಹಾರ್ದತೆಗಾಗಿ ರಂಜಾನ್ ಮಾಸದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮುಸಲ್ಮಾನರು ಅತ್ಯಂತ ಕಠಿಣ ವ್ರತಾಚರಣೆಯಲ್ಲಿ ತೊಡಗುತ್ತಾರೆ. ಮುಸಲ್ಮಾನರು ಅಲ್ಲಾಹನನ್ನು ಪ್ರಾರ್ಥಿಸುತ್ತಾರೆ ಎಂದ ಅವರು, ಮನುಷ್ಯನಲ್ಲಿ ಹೆಣ್ಣು ಗಂಡು ಎರಡೇ ಜಾತಿ, ಜಾತಿಯ ಹೆಸರು ಎಂದು ತಿಳಿಸಿದರು. ನಾನು ಇದೇ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿದ್ದು, ನಾನು ಹುಟ್ಟಿದ
ಅಭಿವೃದ್ಧಿಗಾಗಿ ರಂಜಾನ್ ಮಾಸಾಚರಣೆಯಲ್ಲಿ ಅಲ್ಲಾಹನಲ್ಲಿ ಪ್ರಾರ್ಥಿಸಲಾಗುತ್ತಿದೆ ಎಂದರು. ಜಗತ್ತಿನಾದ್ಯಂತ ಎಲ್ಲ ಮುಸಲ್ಮಾನರು ಒಂದೇ ದಿನ ಉಪವಾಸ ಕೈಗೊಂಡು ಒಂದೇ ದಿನ ಉಪವಾಸ ಅಂತ್ಯಗೊಳಿಸಲಾಗುತ್ತದೆ ಎಂದರು. ನಮ್ಮ ಅಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ, ತಾಲೂಕಿನ ಎಲ್ಲ ಜನತೆಗೂ ಇವತ್ತು ಎಲ್ಲ ಸಮುದಾಯಕ್ಕೂ ಒಳ್ಳೇದು ಮಾಡಲಿ, ಒಳ್ಳೆ ಮಳೆ ಆಗಲಿ. ನಾವು ಎಲ್ಲ ಒಂದು ಕಡೆ ಎಲ್ಲ ನಮ್ಮ ಸಮುದಾಯ ಸೇರಿ ಒಂದು ಮಳೆ ಆಗುವಂಥ ಒಂದು ಪ್ರಾರ್ಥನೆ ಮಾಡಿದ್ದೀವಿ. ಆ ದೃಷ್ಟಿನಲ್ಲಿ ಒಳ್ಳೆ ಮಳೆ ಆಗೋ ಒಂದು ಮುನ್ಸೂಚನೆ ಬರ್ತಾ ಇದೆ, ಮಳೆ ಆಗ್ತಾ ಇದೆ. ಹಂಗೆ ಇವತ್ತಿನ ಇವರ 30 ದಿವಸ ಶ್ರಮಕ್ಕೆ ಒಂದು ಭಕ್ತಿಗೆ ಇನ್ನೂ ಒಳ್ಳೆ ಮಳೆ ಆಗಲಿ. ನಮ್ಮ ತಾಲೂಕಿನ ಗಾಂಧಿನಗರದಲ್ಲಿ ಮುಂದಿನ ದಿವಸ ನೀರಿನ ಸಮಸ್ಯೆನೇ ಇರಬಾರ್ದು. ಆ ಥರ ಯಾವುದೇ ಕುಡಿಯೋ ನೀರಿನ ಸಮಸ್ಯೆ ಇಲ್ಲದಂಗೆ ನಿವಾರಣೆ ಆಗಲಿ. ಅವ್ರು ಯಾವುದೇ ಸಮಸ್ಯೆ ಆದ್ರೂ ನಾನು ಇವತ್ತು ನಮ್ಮ ಟ್ಯಾಂಕರ್ ಮುಖಾಂತರ ನಾನು ಸೇವೆ ಮಾಡ್ತಾ ಇದ್ದೀನಿ. ಎಲ್ಲ ಜನಗಳು ನನ್ನ ಇನ್ನೂ ಅಪೇಕ್ಷೆ ಮಾಡಲಿ, ನಾನು ಇನ್ನೂ ನನಗೆಲ್ಲ ಈ ದಿವಸ ಕೇಳೋದು ಇಷ್ಟನೇ, ನನಗೆ ಒಳ್ಳೆ ಶಕ್ತಿ ಕೊಡಲಿ, ಜನಗಳಿಗೆ ಹಿಂಗೆ ಸಹಕಾರ ಮಾಡಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿ ನನಗೆ ಇನ್ನೂ ಒಳ್ಳೆ ಶಕ್ತಿ ಕೊಡಲಿ ಅಂತ ಕೇಳ್ತಾ ಈ ಮತ್ತೊಮ್ಮೆ ಎಲ್ಲ ನಮ್ಮ ಜನತೆಗೂ ಒಂದು ಇಫ್ತಿಯಾರ್ ಕೂಟ ಏರ್ಪಡಿಸೋ ಮುಖಾಂತರ ನನ್ನ ರಂಜಾನ್ ಹಬ್ಬದ ನನ್ನ ಶುಭಾಶಯಗಳು. ಇಫ್ತಾರ್ ಕೂಟದಲ್ಲಿ ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ಮದೀನಾ ಮಸೀದಿ ಮುತವಲ್ಲಿ ಮೊಹಮ್ಮದ್ ದಸ್ತಗೀರ್, ನೈಯಾಸ್ ಖಾನ್ ಇನ್ನೂ ಪ್ರಮುಖ ಮುಖಂಡರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ನಿಟ್ಟೂರಿನಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಹಲವರು ರಕ್ತದಾನ ಮಾಡಿ ನೆರವಾದರು. 18 ರಿಂದ 60 ವರ್ಷದವರೆಗೆ ಆರೋಗ್ಯವಾಗಿರುವವರು ರಕ್ತದಾನ ಮಾಡಬಹುದು. 3 ತಿಂಗಳಿಗೊಮ್ಮೆ ದಾನ ಮಾಡುವುದರಿಂದ ರಕ್ತವು ದೇಹದಲ್ಲಿ ಶುದ್ಧವಾಗುತ್ತದೆ ಎಂದು ಡಾ ವೀಣಾ ತಿಳಿಸಿದರು. ಗುಬ್ಬಿ ತಾಲೂಕಿನ ನಿಟ್ಟೂರಿನ ಗುಹೇಶ್ವರ ಸ್ವಾಮಿ ಸಮುದಾಯ ಭವನದಲ್ಲಿ ವರ್ತಕರ ಸಂಘ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತುಮಕೂರು, ಸಾರ್ವಜನಿಕ ಆಸ್ಪತ್ರೆ ಗುಬ್ಬಿ, ತಾಲೂಕು ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿಟ್ಟೂರು ಇವರ ಸಂಯುಕ್ತಾಶ್ರಮದಲ್ಲಿ ನಡೆದ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಲ್ಲರಿಂದಲೂ ರಕ್ತ ಪಡೆಯಲು ಸಾಧ್ಯವಿಲ್ಲ. ಅವರಿಗೆ ಯಾವ ರೀತಿಯ ಕಾಯಿಲೆ ಇಲ್ಲ ಎಂದ ಮೇಲೆ ರಕ್ತ ತೆಗೆದುಕೊಳ್ಳಬಹುದು ಎಂದರು. ಅಪಘಾತಗಳು, ಕ್ಯಾನ್ಸರ್, ಹೆರಿಗೆಯಂತಹ ಸಮಯದಲ್ಲಿ ಸಾಕಷ್ಟು ರಕ್ತದ ಅವಶ್ಯಕತೆ ಬರುತ್ತದೆ. ಹಾಗಾಗಿ ಇಂತಹ ಶಿಬಿರಗಳನ್ನು ಮಾಡುವುದರಿಂದ ಜೀವಗಳನ್ನು ಉಳಿಸಬಹುದಾಗಿದೆ. ಸಾರ್ವಜನಿಕರು ರಕ್ತ ಕೊಟ್ಟರೆ ಸಮಸ್ಯೆಯಾಗುತ್ತದೆ ಎಂದು ಭಾವಿಸುತ್ತಾರೆ. ಯಾವುದೇ ಸಮಸ್ಯೆಯೂ ಇಲ್ಲ. ಯುವಕರು ಇಂತಹ ಕಾರ್ಯದಲ್ಲಿ ಹೆಚ್ಚಾಗಿ ಭಾಗಿಯಾಗಬೇಕು. ಮರಣದಲ್ಲಿರುವವರಿಗೆ ಸಂಜೀವಿನಿಯಾಗಬೇಕು ಎಂದು ತಿಳಿಸಿದರು. ಬ್ಲಡ್ ಡೋನರ್ಸು 18 ವರ್ಷ ತುಂಬಿರಬೇಕು, 60 ವರ್ಷದ ಒಳಗಿರಬೇಕು. ಮತ್ತೆ ಬಂದಿರೋ ಪ್ರತಿ ಜನರ ಹತ್ರನೂ ರಕ್ತ ತೆಗಿಲಿಕ್ಕಾಗೋದಿಲ್ಲ. ಅವ್ರಿಗೆ ಟೆಸ್ಟ್ ಮಾಡಿ ಅವ್ರಿಗೆ ಏನಾದರೂ ಕಾಯಿಲೆಗಳಿದೆಯಾ, ಇಂಜೆಕ್ಷನ್ಸ್ ಮಾಡಿಸ್ಕೊಂಡಿದ್ದಾರಾ, ಮಾತ್ರೆಗಳು ನುಗ್ತಾ ಇದ್ದಾರಾ, ಮತ್ತೆ ಅವರ HP ಎಷ್ಟು, ತೂಕ ಎಷ್ಟು, ಇದೆಲ್ಲ ನಾವು ಸ್ಕ್ರೀನ್ ಮಾಡಿಬಿಟ್ಟು ಎಲಿಜಿಬಲ್ ಡೋನರ್ಸ್ ಯಾರಿರ್ತಾರೆ ಅವರಿಂದ ಮಾತ್ರ ನಾವು ರಕ್ತವನ್ನು ತಗೋತೀವಿ. ರಕ್ತ ತಗೊಂಡ ನಂತರ ನಾವು ಇಲ್ಲಿಂದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತಗೊಂಡೋಗ್ಬಿಟ್ಟು ಅಲ್ಲಿ 5 ಕಾಯಿಲೆಗಳಿಗೆ ಸ್ಕ್ರೀನಿಂಗ್ ಮಾಡ್ತೀವಿ. ಒಂದು HIV, ಹೆಪಟೈಟಿಸ್ B, ಹೆಪಟೈಟಿಸ್ C, ಸಿಫಿಲಿಸ್, ಮಲೇರಿಯಾ ಅಂತ ಈ 5 ಕಾಯಿಲೆಗಳಿಗೆ ನಮ್ಮಲ್ಲಿ ಟೆಸ್ಟ್ ಮಾಡೋದಲ್ಲದೆ ನ್ಯಾಟ್ ಟೆಸ್ಟಿಂಗ್ ಅಂತ ನಾವು ಬ್ಯಾಂಗ್ಳೂರಿಗೆ ಕಳಿಸಿ ಅಲ್ಲಿ ಕೂಡ ಟೆಸ್ಟ್ ಮಾಡಿಸಿ ಈ ಟೆಸ್ಟಲ್ಲಿ ಎಲ್ಲ ನೆಗೆಟಿವ್ ಇದ್ರೆ ಮಾತ್ರ ಈ ರಕ್ತವನ್ನು ನಾವು ಹೊರಗಡೆ ರೋಗಿಗಳಿಗೆ ಕೊಡ್ತೀವಿ. ಇದು ಮುಖ್ಯವಾಗಿ ಗರ್ಭಿಣಿಯರಿಗೆ, ತಾಯಂದಿರಿಗೆ, ಮತ್ತೆ ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರೋರಿಗೆ, HIV ಪೇಷಂಟ್ಸ್ಗೆ, ಆಕ್ಸಿಡೆಂಟ್ಸ್ ಆದವ್ರಿಗೆ, ಆಪರೇಷನ್ಸ್ ಆಗಬೇಕಾದ್ರೆ ರಕ್ತ ಬೇಕಾಗುತ್ತಲ್ಲ ಅಂಥವ್ರಿಗೆ ಎಲ್ಲ ನಾವು ರಕ್ತವನ್ನು ಕೊಡ್ತೀವಿ. ಕಾರ್ಯಕ್ರಮದಲ್ಲಿ ವರ್ತಕರ ಸಂಘದ ಅಧ್ಯಕ್ಷ ಜಯಪ್ರಕಾಶ್, ಉಪಾಧ್ಯಕ್ಷ ರುದ್ರೇಶ್, ಡಾ ಮಾಲತಿ, ಪದ್ಮಾರಾಮ್, ಲೋಕೇಶ್, NC ರವೀಶ್, ತಿಪ್ಪೇಶ್, ದಿವಾಕರ್ ಇನ್ನಿತರರು ಹಾಜರಿದ್ದರು. ಎಲ್ಲೆಡೆ ಸಂಘ ಸಂಸ್ಥೆಗಳು ಗಿಡ ನೆಡುವ ಕಾರ್ಯಕ್ರಮ ನಡೆಸುತ್ತಿದ್ದರೆ ಪೊಲೀಸರು ವಶಪಡಿಸಿಕೊಂಡ ಲಾರಿಯ ಮರಳು ರಾಶಿ ಮೇಲೆ ಗಿಡ ಬೆಳೆದು ಸಾರ್ವಜನಿಕರ ಗಮನ ಸೆಳೆದಿದೆ. ಹೊಲದಲ್ಲಿ ಗಿಡ ಬೆಳೆಯುವುದನ್ನ ನೋಡಿದ್ದೇವೆ. ಆದರೆ ಇಲ್ಲಿ ಒಂದು ಕಡೆ ಲಾರಿಯಲ್ಲಿ ಗಿಡಗಳು ಬೆಳೆದು ಗಮನ ಸೆಳೆಯುತ್ತಿವೆ. ಇದೇನಪ್ಪಾ, ಲಾರಿಯಲ್ಲಿ ಗಿಡ ಬೆಳೆಯೋದು ಹೇಗೆ ಸಾಧ್ಯ ಅಂತ ತಲೆಗೆ ಹುಳ ಬಿಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಲಾರಿ ತುಂಬಾ ಮರಳಿದೆ. ಆ ಮರಳಿನಲ್ಲಿ ಗಿಡಗಳು ಬೆಳೆದಿವೆ ಅಷ್ಟೇ. ತುಮಕೂರಿನ BEO ಕಚೇರಿ ಹಾಗೂ ನಗರ ಠಾಣೆ ಮುಂಭಾಗ ನಿಂತಿರುವ ಲಾರಿಯಲ್ಲಿ ಕಳೆ ಗಿಡಗಳು ಬೆಳೆದು ಗಮನ ಸೆಳೆಯುತ್ತಿವೆ. ನಗರ ಠಾಣೆ ಪೊಲೀಸರು ಅಕ್ರಮವಾಗಿ ಮರಳು ತುಂಬಿ ಸಾಗಿಸುತ್ತಿದ್ದ ಲಾರಿಗಳನ್ನು ಹಿಡಿದು ತಂದು ಇಲ್ಲಿ ನಿಲ್ಲಿಸಿದ್ದರು. ಕೆಲವರು ದಂಡ ಕಟ್ಟಿ ತಮ್ಮ ಲಾರಿಗಳನ್ನ ಬಿಡಿಸಿಕೊಂಡು ಹೋಗಿದ್ದಾರೆ. ಆದರೆ ಒಂದು ಲಾರಿ ಮಾತ್ರ ಹಲವು ತಿಂಗಳಿನಿಂದ ಇಲ್ಲಿಯೇ ನಿಂತಿದೆ. ಅದರಲ್ಲಿ ತುಂಬಿದ್ದ ಮರಳು ಹಾಗೆಯೇ ಇದೆ.
ಇತ್ತೀಚೆಗೆ ಮಳೆ ಬಂದ ಪರಿಣಾಮ ಮರಳು ತುಂಬಿದ ಲಾರಿ ತುಂಬಾ ಗಿಡಗಳು ಬೆಳೆದು ನೋಡುಗರ ಗಮನ ಸೆಳೆಯುತ್ತಿದೆ. ಇತ್ತ ಲಾರಿ ಮಾಲೀಕ ಬಿಡಿಸಿಕೊಂಡು ಹೋಗುವ ಪ್ರಯತ್ನ ಮಾಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಪೊಲೀಸ್ ಠಾಣೆ ಮುಂಭಾಗ ರಸ್ತೆಯಲ್ಲಿ ಲಾರಿ ನಿಂತಿರುವುದರಿಂದ ವಾಹನಗಳ ಓಡಾಟಕ್ಕೂ ತೊಂದರೆಯಾಗುತ್ತಿದೆ. ಈ ಲಾರಿಯನ್ನ ಬೇರೆಡೆ ನಿಲ್ಲಿಸುವ ಪ್ರಯತ್ನವನ್ನು ಪೊಲೀಸರು ಮಾಡುತ್ತಿಲ್ಲ. ಈಗ ಲಾರಿಯಲ್ಲಿ ಗಿಡ ಬೆಳೆದಿವೆ. ಮುಂದೆ ಕ್ರಿಮಿಕೀಟ, ವಿಷಜಂತುಗಳು ಸೇರಿಕೊಳ್ಳಬಹುದು. ಜೊತೆಗೆ ಲಾರಿ ತುಕ್ಕು ಹಿಡಿಯಲಾರಂಭಿಸಿದೆ. ಈ ಕೂಡಲೇ ಲಾರಿಯನ್ನ ಇಲ್ಲಿಂದ ಎತ್ತುವ ಕೆಲಸವಾಗಲಿ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ತುಮಕೂರಿನ ಪ್ರಮುಖ ರಸ್ತೆಗಳ ಫುಟ್ಪಾತ್ಗಳನ್ನು ವ್ಯಾಪಾರಿಗಳು ಆಕ್ರಮಿಸಿಕೊಂಡು ಪಾದಚಾರಿಗಳಿಗೆ ಅಡ್ಡಿಯಾಗಿದ್ದಾರೆ. ಫುಟ್ಪಾತ್ ತೆರವಿಗೆ ನಾಗರಿಕರು ಒತ್ತಾಯಿಸಿದ್ದಾರೆ. ನಗರದಲ್ಲಿ ಯಾವ ರಸ್ತೆಗೆ ವ್ಯವಸ್ಥಿತ ಫುಟ್ಪಾತ್ ಇದೆ? ಯಾವ ಫುಟ್ಪಾತ್ನಲ್ಲಿ ಪಾದಚಾರಿಗಳು ಸುರಕ್ಷಿತವಾಗಿ ನಡೆದಾಡಲು ಸಾಧ್ಯವಿದೆ? ಬೀಚ್ ರಸ್ತೆಯಲ್ಲಿ ಅಲ್ಲಲ್ಲಿ ಫುಟ್ಪಾತ್ ನಿರ್ಮಿಸಿದ್ರು, ಉಳಿದಂತೆ ಇಲ್ಲ. ರಸ್ತೆ ಬದಿ ವಾಹನಗಳನ್ನು ಪಾರ್ಕ್ ಮಾಡಿರುವ ಕಾರಣ ಜನ ರಸ್ತೆಗಿಳಿದೇ ನಡೆಯಬೇಕಾಗಿದೆ. ಪ್ರಮುಖ ವಾಣಿಜ್ಯ ಪ್ರದೇಶಗಳು ಎನಿಸಿಕೊಂಡಿರುವ ಎನ್ಜಿ ರಸ್ತೆ, ಅಶೋಕ ರಸ್ತೆ, ಜೆಸಿ ರಸ್ತೆ, ಮಂಡಿಪೇಟೆ ರಸ್ತೆಗಳಲ್ಲಿ ಫುಟ್ಪಾತ್ ಹುಡುಕುವ ಪರಿಸ್ಥಿತಿ ಇರುವ ಫುಟ್ಪಾತ್ಗಳು ವ್ಯಾಪಾರ ವಹಿವಾಟಿಗೆ ಮೀಸಲಾಗಿವೆ. ಎನ್ಜಿ ರಸ್ತೆಯ ಎರಡೂ ಕಡೆ ವಾಹನ ನಿಲುಗಡೆ ಅವಕಾಶ ಮಾಡಲಾಗಿದೆ. ಫುಟ್ಪಾತ್ ತುಂಬಾ ಅಂಗಡಿಗಳು ತುಂಬಿವೆ. ಜನ ಓಡಾಡಲು ಜಾಗವೇ ಇಲ್ಲ. 2 ಬಸ್ ಸ್ಟ್ಯಾಂಡ್ ಇರುವ ಜನನಿಬಿಡ ಅಶೋಕ ರಸ್ತೆಯಲ್ಲೂ ಇದೇ ದುಸ್ಥಿತಿ. ಪಾದಚಾರಿ ಮಾರ್ಗವನ್ನ ಹಣ್ಣು ಹೂವಿನ ವ್ಯಾಪಾರಿಗಳು ಆಕ್ರಮಿಸಿಕೊಂಡಿದ್ದಾರೆ. ಪ್ರಮುಖ ರಸ್ತೆ ಫುಟ್ಪಾತ್ಗಳಲ್ಲಿ ಆಯಾ ಅಂಗಡಿ ಮಳಿಗೆಯವರು ತಮ್ಮ ಸರಕು ಇಟ್ಟುಕೊಂಡು ಪಾದಚಾರಿಗಳಿಗೆ ಅಡ್ಡಿಯಾಗಿದ್ದಾರೆ. ಇದೆಲ್ಲವನ್ನ ಸರಿಪಡಿಸಬೇಕಾದ ನಗರ ಪಾಲಿಕೆ ಚುನಾಯಿತ ಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ತಲೆ ಕೆಡಿಸಿಕೊಳ್ಳಲು ಹೋಗಿಲ್ಲ. ಫುಟ್ಪಾತ್ ಆಕ್ರಮಿಸಿಕೊಂಡಿರುವುದರಿಂದ ಜನ ರಸ್ತೆಯಲ್ಲಿ ಓಡಾಡುವಂತಾಗಿದೆ. ಟ್ರಾಫಿಕ್ ಸಮಸ್ಯೆಯಾಗುತ್ತಿದೆ. ಫುಟ್ಪಾತ್ ತೆರವುಗೊಳಿಸಿ ಎಂದು ಪೊಲೀಸರು ಹಲವು ಬಾರಿ ನಗರ ಪಾಲಿಕೆಗೆ ತಿಳಿಸಿದ್ರೂ ಅವರು ತೆರವಿನ ಪ್ರಯತ್ನ ಮಾಡಿಲ್ಲ. ಕೆಲವು ಫುಟ್ಪಾತ್ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಂದೆ ವಾಹನ ನಿಲ್ಲಿಸುವುದನ್ನ ಅಡ್ಡಪಡಿಸುತ್ತಾರೆ. ಇದೇ ಕಾರಣಕ್ಕೆ ಎಂಜಿ ರಸ್ತೆಯಲ್ಲಿ ವಾಹನ ಸವಾರರಿಗೂ ಫುಟ್ಪಾತ್ ವ್ಯಾಪಾರಿಗಳಿಗೂ ಜಗಳ ನಡೆಯುತ್ತಲೇ ಇರುತ್ತದೆ. ಇವುಗಳನ್ನ ಸರಿಪಡಿಸಬೇಕಾದ ನಗರ ಪಾಲಿಕೆಯವರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ತಿಪಟೂರು ತಾಲೂಕು ಹಾಲ್ಕುರಿಕೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠಾಪನಾ ಸಮಾರಂಭ ನಡೆಯಿತು. ಮನುಷ್ಯ ಶಾಂತಿಯಿಂದ ಜೀವನ ನಡೆಸಬೇಕಾದರೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆಯಬಾರದು. ನ್ಯಾಯೋಚಿತ ಜೀವನದಿಂದ ಆತ್ಮಶಾಂತಿಯ ಜೊತೆ ಗ್ರಾಮದಲ್ಲೂ ನೆಮ್ಮದಿ ನೆಲೆಯಾಗುತ್ತದೆ. ಸಮಾಜದಲ್ಲಿ ನಾವು ಬದುಕುವುದು ಎಷ್ಟು ಮುಖ್ಯವೋ ಇತರರೊಂದಿಗೆ ಹೊಂದಾಣಿಕೆಯ ಜೀವನ ಅವಶ್ಯ ಎಂದು ಬೆಲಗೂರು ವೀರಪ್ರತಾಪ ಮಠದ ಆಂಜನೇಯ ಬಿಂದುಮಾಧವ ಶರ್ಮಾ ಸ್ವಾಮೀಜಿ ತಿಳಿಸಿದರು. ತಿಪಟೂರು ತಾಲೂಕಿನ ಹಾಲ್ಕುರಿಕೆ ಗ್ರಾಮದಲ್ಲಿ ಏರ್ಪಡಿಸಿದ್ದ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಅವರು ಎಲ್ಲರೂ ಭಕ್ತಿ ಮಾರ್ಗ ಅನುಸರಿಸುವ ಮೂಲಕ ದೀಪ ಹಚ್ಚುವ ಕೆಲಸ ಮಾಡಬೇಕಿದೆ. ಭಕ್ತಿಯಿಂದ ಆಂಜನೇಯನನ್ನ ಪ್ರಾರ್ಥಿಸಿದ್ರೆ ಕಷ್ಟ ದೂರವಾಗುತ್ತದೆ. ಮನುಷ್ಯ ಸಂಕಷ್ಟ ಬಂದಾಗ ಧೃತಿಗೆಡಬೇಕಾಗಿಲ್ಲ ಎಂದರು. ಆಧುನಿಕತೆಯಿಂದ ಮನುಷ್ಯ ಜೀವನದಲ್ಲಿ ಶಾಂತಿ ಕಳೆದುಕೊಳ್ಳುತ್ತಿದ್ದು ಭಾರತ ನೆಲದಲ್ಲಿ ಹಾಸುಹೊಕ್ಕಾಗಿರುವ ಧರ್ಮಾಚರಣೆಗಳಿಂದ ಮಾನಸಿಕ ಶಾಂತಿ ಪಡೆಯಲು ಸಾಧ್ಯ. ಧರ್ಮ ಮತ್ತು ದೇವರು ಮನುಷ್ಯನ ಜೀವನದಲ್ಲಿ ಅಗಾಧವಾಗಿ ಪರಿಣಾಮ ಬೀರಿದ್ದು ಧರ್ಮದಲ್ಲಿನ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ ಎಂದರು.
ಇಂದಿನ ಯುವ ಪೀಳಿಗೆಗೆ ಧರ್ಮ ಮತ್ತು ದೇವರ ಬಗ್ಗೆ ಏಕಾಗ್ರತೆಯ ಅರಿವು ಕಡಿಮೆಯಾಗುತ್ತಿದ್ದು, ಧ್ಯಾನ, ಯೋಗದಿಂದ ಆತ್ಮದ ದೇವರನ್ನು ಕಂಡು ಸಂಸ್ಕಾರವಂತರಾಗಬೇಕು. ಗ್ರಾಮದಲ್ಲಿ ತ್ರಿಕಾಲ ಪೂಜೆ ನಡೆದರೆ ಉತ್ತಮ ಮಳೆಯಾಗುತ್ತದೆ. ಈ ಬಾರಿ ಮನುಷ್ಯ ಸೇರಿದಂತೆ ಜೀವ ಸಂಕುಲದ ನೀರಿನ ಬವಣೆ ನೀಗುತ್ತದೆ ಎಂದರು. ಬೆಂಗಳೂರಿನ ನಾಗರಾಜ್ ಶರ್ಮಾ ಅವರ ನೇತೃತ್ವದಲ್ಲಿ ವಿವಿಧ ಹೋಮಗಳು, ಅಭಿಷೇಕ ನಡೆದವು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಬಿಪಿ ನಾಗೇಶ್, ಸಮಾಜ ಸೇವಕ ಕೆಟಿ ಶಾಂತಕುಮಾರ್, ದೇವಾಲಯದ ಧರ್ಮದರ್ಶಿಗಳಾದ ಎಚ್ಪಿ ಲಕ್ಷ್ಮೀನಾರಾಯಣ್, ಎಚ್ಎಸ್ ಅರವಿಂದ್, ಚಂದ್ರಶೇಖರಯ್ಯ ಗುರುಮೂರ್ತಿ ಸೇರಿದಂತೆ ಅನೇಕರು ಭಾಗವಹಿಸಿ ಪೂಜೆ ಸಲ್ಲಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.